ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದೆ. ಚುನಾವಣಾ ಕದನ ರೋಚಕತೆ ಪಡೀತಿದೆ. ಇಷ್ಟಕ್ಕೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕರಿಮಣಿ ಮಾಲೀಕ ಯಾರಾಗ್ತಾರೆ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಂತೆ JDSನ ನೋಟಂಕಿ ಆಟ ರಿಪೀಟ್ ಆಗುತ್ತಾ? ಈ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೆ, ಚುನಾವಣೆಯಲ್ಲಿ ಏನು ಬೇಕಾದರೂ ಆಗ್ಬೋದು. ರಾಜಕೀಯದಲ್ಲಿ ಯಾರು ಶತ್ರು ಆಗ್ತಾರೆ, ಯಾರು ಮಿತ್ರ ಆಗ್ತಾರೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಜೊತೆಗೆ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಮಂದಿ ಸಾಕಷ್ಟು ಇದ್ದಾರೆ. ಅದಕ್ಕೆ ಸಾಕ್ಷಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂತಾನೆ ಹೇಳ್ಬೋದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾರೂ ಊಹಿಸದ ಟ್ವಿಸ್ಟ್ ಕೊಟ್ಟಿದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿನ JDS ಪಾಳೆಯ. BJP ಕೋಟೆಯನ್ನೇ ಕಟ್ಟಿದ್ದ ಡಾಕ್ಟರ್ K ಸುಧಾಕರ್ ರವರ ಸೋಲಿಗೆ ಕೊನೆ ಕ್ಷಣದಲ್ಲಿ JDSನ ಸ್ಥಳೀಯ ಮುಖಂಡರು ಕಾಂಗ್ರೆಸ್ಗೆ ಸಾಥ್ ಕೊಟ್ಟಿದ್ದೇ ಕಾರಣ ಅಂತ ಜಗಜ್ಜಾಹೀರಾಗಿದೆ. ಅಂದಿನ ಚುನಾವಣಾ ಫಲಿತಾಂಶದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶಾಸಕ ಪ್ರದೀಪ್ ಈಶ್ವರ್ 86,224 ಮತಗಳನ್ನು ಪಡೆದಿದ್ರು. ಇತ್ತ BJP ಅಭ್ಯರ್ಥಿ ಡಾಕ್ಟರ್ K ಸುಧಾಕರ್ ಅವರು 75,582 ಮತಗಳನ್ನು ಪಡೆದಿದ್ರು. ಇನ್ನು JDS ಪಕ್ಷದ KP ಬಚ್ಚೇಗೌಡರು 19,815 ಮತಗಳನ್ನು ಪಡೆದಿದ್ರು. ಇಷ್ಟಕ್ಕೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜಯದ ನಗೆ ಬೀರಲು ಕಾರಣವಾಗಿದ್ದು ಕೇವಲ 10,642 ಮತಗಳು ಮಾತ್ರ. ಈ ಒಂದು ಲೆಕ್ಕಾಚಾರವನ್ನು ಆಗಿನ ಸಮೀಕ್ಷೆಗಳೇ ಹೇಳಿದ್ದವು. ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ಪ್ರದೀಪ್ ಈಶ್ವರ್ 86,000 ಮತಗಳ ಗಡಿ ದಾಟಲು ಸಾಥ್ ನೀಡಿದ್ದು JDS ಅಂತಾನೆ ಹೇಳ್ಬೋದು. ಅದಕ್ಕೆ ಸಾಕ್ಷಿ ಅಂದರೆ JDS ಪಕ್ಷದ ಅಭ್ಯರ್ಥಿ KP ಬಚ್ಚೇಗೌಡರು ಅಂದು ಪಡೆದ ಮತಗಳ ಸಂಖ್ಯೆ ಕೇವಲ 19,815 ಮಾತ್ರ. ಯಾಕಂದರೆ ಅವರು ಸುಮಾರು 45,000ಕ್ಕೂ ಹೆಚ್ಚು ಮತಗಳನ್ನು ಪಡೆಯುವ ಸಾಮರ್ಥ್ಯವನ್ನು ಹೊಂದಿದ್ರು. ಕೊನೆ ಕ್ಷಣದ ರಾಜಕೀಯ ನೋಟಂಕಿ ಆಟದಿಂದ ರಾಜಕೀಯ ಲೆಕ್ಕಾಚಾರವನ್ನು ಬುಡಮೇಲು ಮಾಡಿತ್ತು. ಇದೀಗ ಲೋಕಸಭಾ ಚುನಾವಣೆಯಲ್ಲಿ BJP JDS ಮೈತ್ರಿ ಪಕ್ಷಗಳಾಗಿವೆ. ಆದರೆ JDSನ ಚಿಕ್ಕಬಳ್ಳಾಪುರ ಸ್ಥಳೀಯ ಮುಖಂಡರು BJP ಅಭ್ಯರ್ಥಿಗೆ ಸಾಥ್ ನೀಡೋದು ಅನುಮಾನ ಎನಿಸಿದೆ. ಇದಕ್ಕೆ ಕಾರಣವೆಂಬಂತೆ KP ಬಚ್ಚೇಗೌಡರು ಡಾಕ್ಟರ್ K ಸುಧಾಕರ್ ಅವರ ಮೇಲಿನ ಮುನಿಸು ಅವರನ್ನು ಕಾಂಗ್ರೆಸ್ನತ್ತ ವಾಲಿಸುತ್ತಿದೆ. ಇನ್ನುಳಿದ JDS ಮುಖಂಡರು ಕೆಲವರು ಡಾಕ್ಟರ್ K ಸುಧಾಕರ್ ಪರ ಸಾಥ್ ನೀಡಿದರೆ ಇನ್ನೂ ಕೆಲವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯತ್ತ ವಾಲೋದ್ರಲ್ಲಿ ಸಂಶಯನೇ ಇಲ್ಲ. ಆದರೆ ಕುಮಾರಸ್ವಾಮಿ ಅವರು BJP ಅಭ್ಯರ್ಥಿಗೆ ಸಂಪೂರ್ಣ ಸಹಮತ ಕೊಡಬೇಕು ಅಂತ ಹೇಳಿದ್ದಾರೆ. ಈ ಎಲ್ಲ ಅಂಶಗಳಿಂದ ಚಿಕ್ಕಬಳ್ಳಾಪುರ BJP ಅಭ್ಯರ್ಥಿ ಯಾರಾಗ್ತಾರೆ ಅಂತ ತೀವ್ರ ಕುತೂಹಲ ಮೂಡಿಸಿದೆ. ಒಂದು ವೇಳೆ ಸುಧಾಕರ್ ಅವರಿಗೆ BJP ಟಿಕೆಟ್ ದೊರೆತರೆ ಸುಧಾಕರ್ ರವರ ವರ್ಚಸ್ಸು ಕೊಂಚ ಮಟ್ಟಿಗೆ ಕೆಲಸ ಮಾಡೋದಂತೂ ನಿಜ. ಇನ್ನು ಶಾಸಕ ವಿಶ್ವನಾಥ್ ರವರ ಮಗ ಅಲೋಕ್ ವಿಶ್ವನಾಥ್ ರವರಿಗೆ ಟಿಕೆಟ್ ದೊರೆತರೆ ಅವರಿಗೆ JDS ಮುಖಂಡರು ಎಷ್ಟರ ಮಟ್ಟಿಗೆ ಸಾಥ್ ಕೊಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಈಗಾಗಲೇ ಶಾಸಕ ವಿಶ್ವನಾಥ್ ಸಹ ಕೆಲ JDS ಮುಖಂಡರನ್ನು ಸಂಪರ್ಕಿಸಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಾಫಲ್ಯ ಕೊಡುತ್ತೋ ಗೊತ್ತಿಲ್ಲ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಕಂಡ ನೋಟಂಕಿ ಆಟ ಮತ್ತೆ ರಿಪೀಟ್ ಆಗುತ್ತಾ? ಒಂದು ವೇಳೆ ಆದರೆ ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರಿಗೆ ಪ್ಲಸ್ ಆಗುತ್ತಾ ಅನ್ನೋ ಅನುಮಾನಗಳು ಹುಟ್ಟುಹಾಕ್ತಿವೆ. ಇದೆಲ್ಲ ಲೆಕ್ಕಾಚಾರದ ನಡುವೆ ಚಿಕ್ಕಬಳ್ಳಾಪುರ ಲೋಕ ಕ್ಷೇತ್ರದ ಕರಿಮಣಿ ಮಾಲೀಕ ಯಾರಾಗ್ತಾರೆ ಅನ್ನೋದು ದಿನದಿಂದ ದಿನಕ್ಕೆ ತೀವ್ರ ಕುತೂಹಲ ಮೂಡಿಸಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.